ಹಾಯ್ ಹಲೋ ನಮಸ್ಕಾರ ಸ್ಟಾರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಮ್ಮ ಬಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು ಇವತ್ತು ಏನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಯೋಚನೆಯಲ್ಲಿ ನಾನು ನಮ್ಮ ಜಾಕಿನ ಎತ್ಕೊಂಡು ನಾನು ಹೋಗ್ತಾ ಇರ್ಬೇಕಾದ್ರೆ ಒಂದು ಐಡಿಯಾ ಬಂತು. ಇವತ್ತು ನಮ್ಮ ಊರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ನಮ್ಮ ಊರಿನ ಹೆಸರು ಹೇಗೆ ಬಂತು ಅಂತ ನಿಮಗೆ ತಿಳಿಸ್ತೀನಿ. ಇತಿಹಾಸ ಇಲ್ಲೇ ಇದೆ ನೋಡಿ. ನಮ್ಮ ಊರಿಗೆ ಏನಕ್ಕೆ ಈ ಹೆಸರು ಬಂತು ಅಂತಂದರೆ, ಹಿಂದಿನ ಕಾಲದ ರಾಜರಿಗೆಲ್ಲ ನಮ್ಮ ಊರಿಂದನೇ ವೆಪನ್ಸ್ ಅಂದರೆ ಬಿಲ್ಲು ಬಾಣಗಳೆಲ್ಲ ಸಪ್ಲೈ ಆಗ್ತಿದ್ವಂತೆ. ಸೊ ಅದಕ್ಕೆ ಈ ಊರನ್ನು ಅವತ್ತಿಂದ ಬಿಲ್ಲಿನ ಕೋಟೆ ಅಂತಾನೆ ಫೇಮಸ್ ಆಗಿದೆ. ನಮ್ಮ ಊರಂತೂ ಫುಲ್ಲು ಪ್ರಕೃತಿ ಸೌಂದರ್ಯದಿಂದ ತುಂಬಿ ತುಳುಕ್ತಾ ಇದೆ. ಯಾವ ಕಡೆ ನೋಡಿದ್ರು ಬೆಟ್ಟ ಗುಡ್ಡ ಕೆರೆ ಬಾವಿ ಅನ್ಕೊಂಡು ಅದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ, ಅದನ್ನ ಅನುಭವಿಸ್ಬೇಕು. ಸೊ ನಮ್ಮ ಊರನ್ನು ಒಂದು ಸರಿ ಎಲ್ಲರಿಗೂ ತೋರಿಸ್ತೀನಿ ಬನ್ನಿ. ಈ ವ್ಯೂಸ್ ನೋಡ್ಬಿಟ್ಟು ಬನ್ನಿ ಸೀದಾ ನಾವು ಊರೊಳಗಡೆ ಎಂಟ್ರಿ ಆಗೋಣ. ಹೋಗ್ತಿದ್ದಂಗೆ ಫಸ್ಟ್ ಸಿಗೋದೆ ನಮ್ಮ ಹಳ್ಳಿ ಕಟ್ಟೆ, ಎಲ್ಲರ ಮೀಟಿಂಗ್ ಸ್ಪಾಟ್ ಅದು. ಸೊ ಅದನ್ನ ಮುಗಿಸ್ಕೊಂಡು ಎಲ್ಲ ದೇವಸ್ಥಾನಗಳು ವಿಸಿಟ್ ಹಾಕೋಣ ಅಂತ ಹೊರಟೆ. ಮೊದಲು ವಿನಾಯಕಂಗೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಪ್ರತಿಯೊಂದು ದೇವಸ್ಥಾನಗಳನ್ನ ತೋರಿಸ್ತೀನಿ ನೋಡಿ. ನಮ್ಮೂರಲ್ಲಿ ದೇವಸ್ಥಾನಗಳಿಗೆ ಯಾವುದೇ ಥರ ಬರ ಇಲ್ಲ, ಎಲ್ಲ ದೇವ್ರುಗಳು ನಮ್ಮೂರಲ್ಲೇ ಬಂದು ನೆಲೆಸ್ಬಿಟ್ಟವ್ರೆ ಅನ್ಸ್ಬಿಡುತ್ತೆ ಒಂದು ಸೆಕೆಂಡು. ಅದರಲ್ಲೂ ಈ ಗುಂಡುವೀರ ಸ್ವಾಮಿ ಬೆಟ್ಟ ನೋಡ್ಬಿಟ್ರೆ ಅಲ್ಲಿರೋ ಪ್ರಕೃತಿ ಸೌಂದರ್ಯನ ಫುಲ್ಲು ಫಿದಾ ಆಗ್ಬಿಡ್ತಾರೆ ಯಾರಾದ್ರೂ. ಇಲ್ಲಿರೋ ಶಿವನ ದೇವಸ್ಥಾನ ಸ್ಟ್ಯಾಚ್ಯೂ ಅಂತೂ ತುಂಬ ಸಖತ್ತಾಗಿದೆ. ಹಂಗೆ ಮೈಲಾರಲಿಂಗ, ಲಕ್ಷ್ಮೀದೇವಿ, ಗಣೇಶ, ಆಂಜನೇಯ, ತಿರುಮಲ ವೆಂಕಟೇಶ್ವರ ಸ್ವಾಮಿ, ಹಾಗೆ ಒಂದು ಮಸೀದಿ ಕೂಡ ನಮ್ಮೂರು ಸೆಂಟ್ರಲ್ ಇದೆ. ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲ ಜನ ಸಖತ್ತಾಗಿದ್ದಾರೆ. ಊರ ಸೆಂಟ್ರಲ್ ಇರೋದಂದ್ರೆ ಇದೇ ನಮ್ಮ ವಿಲೇಜ್ ಹಾರ್ಟ್ ಅಂತ ಹೇಳ್ಬೋದು. ಈ ಏನೇ ಫಂಕ್ಷನ್ಸ್, ಏನೇ ಪ್ರೋಗ್ರಾಮ್, ಯಾವುದೇ ನಾಟಕ, ಯಾವುದೇ ಥರದ ಆರ್ಕೆಸ್ಟ್ರಾ ಏನೇನು ನಡೆದ್ರು, ಯಾವುದೇ ದೇವ್ರ ಗಣೇಶ ಕೂರಿಸಿದ್ರು, ಈ ಸಿಟಿ ಸೆಂಟ್ರ್ ಅಂತಾರಲ್ಲ ಹಾಗೆ ನಮ್ಮ ಊರು ಸೆಂಟ್ರ್ ಅಂದ್ರೆ ಇದೇನೆ. ನಮ್ಮೂರಲ್ಲಿರೋ ಮಕ್ಕಳಿಗೆ ಯಾವುದೇ ಥರ ವಿದ್ಯಾಭ್ಯಾಸದಲ್ಲಿ ಒಂದು ಚೂರು ತೊಂದರೆ ಆಗೋದಿಲ್ಲ. ಏಕೆಂದರೆ ಅಂಗನವಾಡಿಯಿಂದ ಹಿಡಿದು SSLC ವರೆಗೂ ನಮ್ಮೂರಲ್ಲೇ ಸ್ಕೂಲ್ ಇದೆ. ಸೊ ಒಳ್ಳೆ ಟೀಚರ್ಸ್ ಇದ್ದಾರೆ. ಇದು ನಮ್ಮೂರಿನ ಕಿರಿಯ ಪ್ರಾಥಮಿಕ ಪಾಠಶಾಲೆ. ಇಲ್ಲಿ ನಾವು 1ರಿಂದ 7ನೇ ತರಗತಿವರೆಗೂ ನಾವು ಇಲ್ಲೇ ಓದಿದ್ದು. ಈಗಲೂ ಹಾಗೆ ಇದೆ. ಸಖತ್ ಫೀಲಿಂಗ್, ಸಖತ್ ಮಜಾ ಕೊಟ್ಟಿರೋ ಟೈಮು ಆ ಒಂದು ಕಾಲ. ಸೊ ಈಗಿನ ಮಕ್ಕಳು ಸಹ ಅದೇ ಥರ ಫುಲ್ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಸ್ಕೂಲಿಗೆ ಬರ್ತಾರೆ. ಇದು ನಮ್ಮ ಹೈಸ್ಕೂಲು. ಇವನ್ನೆಲ್ಲ ನೋಡ್ತಿದ್ರೆ ನಮ್ಮ ಸ್ಕೂಲ್ ಲೈಫ್ ಒಂದು ಸೆಕೆಂಡ್ ರಪ್ ಅಂತ ಪಾಸ್ ಆಯಿತು. ಸೊ ನಮ್ಮ ಹುಡುಗರು ಬೇರೆ ಊರಿಂದ ಎಲ್ಲ ನಮ್ಮ ಕನ್ನಡ ಮೀಡಿಯಂ ಓದೋದಕ್ಕೆ ಬರ್ತಾರೆ. ಅಂಥದ್ರಲ್ಲಿ ಈಗಿನ ಜನ್ರೇಷನ್ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಂ ಓದೋದಕ್ಕೆ ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ ಅಂತ ಮುಂದೆ ಬಂದೆ. ಸುಮ್ಮನೆ ವಿಸಿಟ್ ಕೂಡ ನಮ್ಮ ಕಸದ ಗಡಿ ಕಣ್ಣಿಗೆ ಕಾಣಿಸ್ತು. ಅದೇನೇ ಇರಲಿ ನಮ್ಮೂರು ನಮಗೆ ಚಂದ. ನಮ್ಮೂರಿನ ಪೂರ್ತಿ ಕಂಟ್ರೋಲ್ ಇದೊಂದು ವಾಟರ್ ಟ್ಯಾಂಕಲ್ಲೇ ಇದೆ. ಹಾಗೆ ಬರ್ತಾ ಇದ್ರೆ ನಮ್ಮ ಪೋಸ್ಟ್ ಆಫೀಸ್ ಕಾಣಿಸ್ತು. ಅಲ್ಲಿಂದ ಬಂದರೆ ನಮ್ಮ ಸಿದ್ದರಾಮಯ್ಯನ ಖಜಾನೆ ಇತ್ತು ಅಲ್ಲೇ. ಹಾಗೆ ನಮ್ಮ ರೈತರೆಲ್ಲ ಹಾಳಕ್ಕಾಗೋದು ಇಲ್ಲೇ ಬಂದು. ಸೊ ಇದ್ರ ಮುಂದೆ ಒಂದು ಕಂಬಿ ನೋಡಿದೆ, ಅದು ನಾನು ಚಿಕ್ಕ ವಯಸ್ಸಲ್ಲಿ ಜೋಕಲ್ಲೇ ಆಡ್ತಿದ್ದೆ. ಅದು ಏನು ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಗೊತ್ತಿರೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮೂರನ್ನು ಯಾವುದೇ ಸಿಟಿಗೆ ಅಂತ ಕಡಿಮೆ ಇರಲಿಲ್ಲ. ಪ್ರತಿಯೊಂದು ಡೈಲಿ ದಿನನಿತ್ಯಕ್ಕೆ ಏನು ಬೇಕು ಎಲ್ಲ ಥರದ ವ್ಯವಸ್ಥೆ ಅನುಕೂಲ ಎಲ್ಲ ನಮ್ಮೂರಲ್ಲಿದೆ. ಹುಷಾರಿಲ್ದಾಗ ತೋರ್ಸೋದಕ್ಕೆ ಕ್ಲಿನಿಕ್ಕಿಂದ ಹಿಡಿದು ಹೈ ಲೆವೆಲ್ಲಾಗಿ ಅಕೌಂಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಕೆನರಾ ಬ್ಯಾಂಕ್ವರೆಗೂ ನಮ್ಮೂರಲ್ಲಿ ಎಲ್ಲ ಅನುಕೂಲನೂ ಇದೆ. ಯಾವುದಕ್ಕೂ ತೊಂದರೆ ಅಂತೂ ಇಲ್ಲ. ಹಂಗಂತ ಹೇಳಿ ಯಾವುದೇ ಸಿಟಿಗಿಂತ ಏನು ಕಡಿಮೆ ಇಲ್ಲ ನಮ್ಮೂರು. ಹಾಗೆ ನಮ್ಮೂರು ಕೆರೆ ಕಡೆ ಬಂತಂದರೆ ಫುಲ್ಲು ಗ್ರೀನರಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ ಗ್ಯಾಪಲ್ಲಿ ಒಂದು ಬಾತುಕೋಳಿ ಬೇರೆ ಸಖತ್ ಎಂಜಾಯ್ ಮಾಡ್ತಿತ್ತು ಆ ನೀರಲ್ಲಿ. ಹಾಗೆ ಮುಂದೆ ಹೋಗ್ತಾ ಕೆರೆ ನೋಡೋಣ ಅಂತೇಳಿ ಅಲ್ಲಿ ಮೀನು ಬೇರೆ ಹಿಡಿತಾ ಇದ್ರು ನಮ್ಮೂರು ಕೆರೆ ಒಳಗಡೆ. ಈ ನಮ್ಮೂರು ಕೆರೆಯಲ್ಲಿ ಮೀನುಗಾರಿಕೆನೂ ಸಖತ್ತಾಗಿ ಮಾಡ್ತಾರೆ. ಸೊ ಆ ವ್ಯೂಸ್ ನೋಡೋದಕ್ಕೆ ತುಂಬ ಸೂಪರ್ ಆಗಿತ್ತು ನಮ್ಮ ಕೆರೆ ಮಾತ್ರ. ಅಲ್ಲೇ ಗೂಡು ಕಟ್ಟಿರೋದು ಸಖತ್ತಾಗಿ ಕಾಣಿಸ್ತಿತ್ತು. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಮುಂದೆ ಬಂದೆ. ಮುಂದೆ ಬರೋ ಗ್ಯಾಪಲ್ಲಿ ಒಂದು ಬಾವಿ ಕಾಣಿಸ್ತು. ಅದನ್ನ ನೋಡಿದೆ. ಇದ್ಯಾವುದು ಇದು ಹಳೆಯ ಬಾವಿ ಅಂತ ನೋಡಿದ್ರೆ ಅದು ನನಗಿನ್ನ ಸಿಕ್ಕಾಪಟ್ಟೆ ಏಜ್ ಆಗ್ಬಿಟ್ಟೈತೆ. 50 ವರ್ಷದ ಬಾವಿ. ಅದು ನೀರಿದೆಯಾ ಅಂತ ನೋಡಿದೆ. ನೋಡಿದ್ರೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಿತ್ತು. ಇರಲಿ ಅಂತ ಮುಂದೆ ಬಂದರೆ ಈ ಕಡೆ ನಮ್ಮ ಊರಿನ ದೊಡ್ಡ ಡಾಬಾ ಇದೆ. ಡಾಬಾ ನೋಡ್ಕೊಂಡು ಹಾಗೆ ಮುಂದೆ ನಾನ್ ವೆಜ್ ತೋರಿಸಿದ್ಮೇಲೆ ವೆಜ್ ತೋರಿಸ್ಲೇಬೇಕಲ್ಲ ಅಂತ ರೋಡ್ ಕ್ರಾಸ್ ಮಾಡಿದೆ. ಆ ಕ್ರಾಸ್ ಮಾಡ್ತಿದ್ದಂಗೆ ನಮ್ಮ ರೈಟ್ ಸೈಡಲ್ಲೇ ಮಂಜುನಾಥ ಹೋಟ್ಲ್ ಇದೆ. ಅದು ಪ್ಯೂರ್ ವೆಜ್ಜು. ಇದೆಲ್ಲ ಆದಮೇಲೆ ತಿನ್ನೋದಾದ್ಮೇಲೆ ಕುಡಿಯೋಕೆ ಬೇಕೇ ಬೇಕಲ್ಲ, ಅದನ್ನು ನೋಡೋಣ ಅಂತ ಹೋದರೆ ಈ ಕಡೆ ಸ್ಕೆಟರ್ ವಾಟರ್ ಕಂಪ್ನಿ ಇದೆ. ವಾಟರ್ ಕಂಪ್ನಿ ತೋರ್ಸಕ್ಕೆ ಹೋಗಿದ್ದು ನನಗೆ ಪಕ್ಕದಲ್ಲೇ ಕಣ್ಣಿಗೆ ಬಿದ್ದಿದ್ದು ಗಂಡು ಮಕ್ಳು ತವ್ರ ಮನೆ, ಅಂದರೆ ಎಲ್ಲರ ನೆಚ್ಚಿನ ದೇವಸ್ಥಾನ. ಅದು ಬೆಳಗ್ಗೆ ಕ್ಲೋಸ್ ಆಗಿತ್ತು. ಇನ್ನು ಅದನ್ನು ತೋರಿಸ್ಬಿಟ್ಟು ಹಂಗೆ ಮುಂದೆ ಬಂದರೆ ನನಗೆ ನೆಮ್ಮದಿ ಸಿಗೋ ಜಾಗ ಕಾಣಿಸ್ತು. ಅದನ್ನು ನೋಡ್ಬಿಟ್ಟು ನನಗೊಂದು ಒಳ್ಳೆ ಡೈಲಾಗ್ ನೆನಪಾಯಿತು. ಏನಂತಂದರೆ, ಹುಟ್ಟು ಸಾವು ಸಹಜ, ಅದರಲ್ಲಿ ಬದುಕಿ ಬಾಳೋನೆ ಮನುಜ ಅಂತ. ಸೊ ನಿಮ್ಗೆಲ್ಲರಿಗೂ ನಾನು ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.